ಸೆಡಿನ ಕಿಡಿಯಗರಿದೆ ಕೊಲ್ಲಲು ಕೈಗಳು ಪರಿತಪ್ಪಿಸಿವೆ ಯುದ್ಧಕ್ಕೆ ಕಾಯುತ್ತ ನರಳಿವೆ ಕಾಲ ಕೂಡಿ ಬಂದಾಯ್ತು ಆಕಾಶ ಮಿಂಚಿನ ಮಳೆ ತರುತ್ತಿದೆ ಕಡಲಲೆಗಳು ಬೋರ್ ಬೆರೆದಿವೆ ಸಿಂಹ ನಡೆಯ ಸಿಂಗಾರಿ ಬಂದಳು ಸಿಡಿಯುತ್ತ ಬಂದಾಯ್ತು ಹುಣ್ಣಿಮೆ ಬೆಳಕು ಚದುರಿ ಹೋಯ್ತು ಕಲಿತ ಇವಳ ಕಣ್ಣ ನೋಡಿ ಗುದಿಗಿಲು ಬಂತು ಇವಳ ಬೇಗ ರಭಸ ನೋಡಿ ಅವರು ತುಂಬಿ ತುಳುಕಿದಂತ ಒಡಲ ಇವಳು ಸೀಳುತ್ತಾಳೆ ಯಾರು ನೋಡದಂತ ಭಯವ ತೋರುತ್ತಾಳೆ. ನೀರ್ ಕುಡಿ ಜ್ಯೋತಿ. ಇವಾಗ ನೀವು ನೀರ್ ಕುಡ್ಸಿರೋದೇ ಸಾಕು, ಮತ್ತೆ ನೀರ್ ಕುಡ್ಸಾಕ್ ಬರ್ಬೇಡಿ. ಜ್ಯೋತಿ, ಯಾಕೆ ಹಿಂಗ್ ತಿಂತಾ ಇದ್ಯಾ? ನಿಧಾನವಾಗಿ ತಿನ್ನು. ನೀವು ನಿಮ್ ತಂಗಿ ಊಟದಲ್ಲಿ ಚೆನ್ನಾಗಿ ತಿನ್ಕೊಂಡ್ ಬಂದಿದ್ದೀರಾ, ನಾನ್ ತಿನ್ಬೇಕಲ್ವಾ? ನಾನ್ ಬದುಕ್ಬೇಕು ತಾನೆ, ಅದಕ್ಕೆ ತಿಂತಾ ಇದ್ದೀನಿ. ಏನೀಗ ಇದು ಬದುಕೋರ್ ತಿನ್ನೋರ್ ಲಕ್ಷಣ ಅಲ್ಲ, ಸ್ವಲ್ಪ ಮನುಷ್ಯರ ತರ ತಿನ್ನು. ಹಾ, ನಾನ್ ರಾಕ್ಷಸಿನೇ, ನೀವ್ ದೇವತಾ ಮನುಷ್ಯ. ನಾನು ಹೀಗೆ ತಿನ್ನೋದು. ಜ್ಯೋತಿ, ಇವತ್ತು ನೀವ್ ನನಗ್ ಕೊಟ್ಟಿರೋ ಉಡುಗೊರೆನಾ ನಾನ್ ಸಾಯೋವರೆಗೂ ನೆನ್ಪಲ್ಲಿ ಇಟ್ಕೋತೀನಿ. ಯಾವ್ದನ್ನು ಮರ್ತಿಲ್ಲ, ಮರೆಯೋದು ಇಲ್ಲ. ಇಷ್ಟೊತ್ತು ನಾ ಹೇಳಿದ್ದೆಲ್ಲ ಇಬ್ರಿಗೂ ನೆನಪಿದೆ ತಾನೆ? ನೆನ್ಪಿದೆ ಅಣ್ಣ. ನೀವುಗಳಿಡೋ ಬೆಂಕಿಗೆ ಮನ್ಸುಗಳೆಲ್ಲ ಹತ್ತಿ ಉರಿಬೇಕು. ಆಯ್ತಣ್ಣ. ಇದು ಅಡ್ವಾನ್ಸು, ಕೆಲಸ ಮುಗಿದ್ಮೇಲೆ ಪೂರ್ತಿ ಕ್ಲಿಯರ್ ಮಾಡ್ತೀನಿ. ಸರಿ ಅಣ್ಣ. ಅಸಲಿ ಆಟ ಬೆಂಕಿ ಆಟ ಈಗ ಶುರು. ಇದೇನೋ ನಮ್ಗಿಂತ ಮುಂಚೆ ಇನ್ನೊಬ್ರು ಯಾರೋ ಕೆಲಸ ಮಾಡ್ತಿದ್ದಾರೆ. ಅಣ್ಣನ್ಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಬೇರೆ ಗ್ಯಾಂಗ್ನ ಕಳ್ಸಿರ್ಬೇಕು. ತಡಿ, ಫೋನ್ ಮಾಡಿ ಕೇಳ್ತೀನಿರು. ಹಲೋ ಹಲೋ ಅಣ್ಣ, ನಮಗ್ ಡೀಲ್ ಕೊಟ್ಬಿಟ್ಟು ನಮ್ಗಿಂತ ಮುಂಚೆ ಇನ್ನೊಬ್ರನ್ನ ಯಾರೋ ಕಳ್ಸಿದಿರಲ್ಲ ಅಣ್ಣ. ಏಯ್, ನಾನು ಸ್ಪಾಟಲ್ಲೇ ಇದ್ದೀನೋ. ಅವ್ರುಗಳು ನಾನ್ ಕಳ್ಸಿರೋ ಗ್ಯಾಂಗ್ ಅಲ್ಲ, ಅದ್ಯಾವುದೋ ಬೇರೆ ಗ್ಯಾಂಗು. ಆದ್ರೆ ನಾವ್ ಅನ್ಕೊಂಡಿರೋ ಕೆಲಸ ನಾವು ಮಾಡ್ತಿದ್ದಾರೆ.
ಅವ್ರುಗಳು ಅದೇನ್ ಮಾಡ್ತಾರೋ ಮಾಡ್ಲಿ ಬಿಡಿ. ನೀವೊಂದು ಕೆಲಸ ಮಾಡಿ, ಮೊದಲಿಂದ ಜಾಗ ಖಾಲಿ ಮಾಡಿ. ದುಡ್ಡು ನಿಮ್ಮ ಹತ್ರನೇ ಇರಲಿ. ಇನ್ನೊಂದು ಡೀಲ್ ಕೊಟ್ಟಾಗ ಅದನ್ನು ವಜಾ ಮಾಡ್ಕೊಳ್ಳಿ. ಸರಿ ಅಣ್ಣ. ಏಯ್ ಡೀಲ್ ಕ್ಯಾನ್ಸಲ್, ನಡಿಯೋ ತಿರುಗ್ಸೋ. ಯಾರು ಇವರು? ನನಗಿಂತ ಮುಂಚೆನೆ ಕೆಲಸ ಮಾಡ್ತಿದಾರಲ್ಲ. ಯಾರು ಕಳ್ಸಿರ್ಬೋದು? ಒಂದ್ ವೇಳೆ ಜ್ಯೋತಿ ಮಾಡಿಸಿರ್ಬೋದಾ? ಹೌದು, ಅವಳನ್ ಬಿಟ್ರೆ ಇನ್ಯಾರು ಈ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ಜ್ಯೋತಿ ಈ ಮಟ್ಟಕ್ಕೆಲ್ಲ ಹೇಳಿದ್ಬಿಟ್ಲಾ? ಅಪ್ಪ ಏನಪ್ಪ ಸೌಂಡು? ನನಗೂ ಗೊತ್ತಿಲ್ಲ, ಅದೇನು ನೋಡೋಣ ಬಾ. ಅಯ್ಯೋ ಅಯ್ಯೋ ಅಯ್ಯೋ, ಏಯ್ ಯಾರೋ ನೀವು? ಬರಲೇ, ನಿನ್ ಮೇಲೂ ಪೆಟ್ರೋಲ್ ಬಂಪ್ ಸೇರ್ಸಾಕ್ತೀನಿ ಬಾರ. ನಡಿ ಒಳಗೆ, ನಡಿ ನಡಿ. ಬನ್ನಿ, ಎಲ್ಲ ಒಳಗೆ ಬನ್ನಿ. ಬನ್ನಿ ಅಂದ್ರೆ